ಹಿಂದಿನ ಭಾಗದಲ್ಲಿ ಸೂರ್ಯಕಾಂತ್ ಕೋಡ್ ಪ್ರೀತಿಯಿಂದ ಮಗ ಮಾಡೋ ಯಾವ ತಪ್ಪು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದರೆ ಇವಾಗ ರಾಜು ಚಿನ್ನ ಕದ್ದು ತಲೆ ಮರೆಸ್ಕೊಂಡಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅಂತಲೂ ಗೊತ್ತಿಲ್ಲ. ಇವಾಗಾದರೂ ಮಗನಿಗೆ ನೀನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಬುದ್ಧಿ ಹೇಳ್ತಾಳ. ಕತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ನೋಡಿದ್ಯಾ, ಇವಾಗ ಸಮಾಧಾನ ಆಯ್ತಾ ನಿನಗೆ? ನಿನ್ನ ಮಗ ಅವತ್ತು ಹಣ ಕದ್ದಾಗಲೇ ಹೊಡೆದು ಬೈದು ಬುದ್ಧಿ ಹೇಳಿದಿದ್ರೆ ಇವತ್ತು ಪೊಲೀಸ್ ಎಲ್ಲ ನಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ, ಅದು ನಮ್ಮನೆ ಬಾಗ್ಲುವರೆಗೂ. ನಮ್ಮ ಮನೆತನದಲ್ಲೇ ಯಾವ ಪೊಲೀಸು ಬಂದು ನಮ್ಮನೆ ಮೆಟ್ಲು ಹತ್ತಿರಲಿಲ್ಲ. ಆದರೆ ನಿನ್ನ ಮಗನಿಂದ ಅದು ಆಯ್ತು ನೋಡು ಇವಾಗ. ಛೇ ದೇವ್ರೇ! ಅಯ್ಯೋ, ಇದೆಲ್ಲ ಯಾಕೆ ಹೇಳ್ತೀಯ ಅಮ್ಮ ನೀನು? ನಿನ್ನ ಮೊಮ್ಮಗನಿಂದ ಇಷ್ಟೆಲ್ಲ ಆದರೂ ಕೂಡ ನಿನ್ನ ಸೊಸೆಗೆ ಮಾತ್ರ ಮಗನ ಮೇಲಿನ ಪ್ರೀತಿನೇ ಹೆಚ್ಚು. ಅವರಿಗೆ ಕುರುಡು ಪ್ರೇಮ ಮಗನ ಮೇಲೆ. ಹೌದು, ಏನಿವಾಗ ನಿನಗೆ ಇಬ್ರು ಹೆಣ್ಮಕ್ಳೇ ಹುಟ್ಟಿದ್ದಾರೆ, ಆದರೆ ನನಗೆ ಗಂಡು ಮಗ ಹುಟ್ಟಿದ್ದಾನೆ ಅಂತ ನಿನಗೆ ಹೊಟ್ಟೆ ಉರಿ. ಅದಕ್ಕೆ ಯಾವಾಗಲೂ ನನ್ನ ಮಗನಿಗೆ ಏನಾದರೂ ಹೇಳ್ತಾನೆ ಇರ್ತೀಯ. ನಿಮ್ಮದೇ ಎಲ್ಲ ಕಣ್ಣು ನನ್ನ ಮಗನಿಗೆ, ಅದಕ್ಕೆ ಅವನು ಹೀಗಾಗ್ತಿರೋದು. ನಿನ್ಗೇನಾದರೂ ತಲೆ ಕೆಟ್ಟಿದ್ದೇನೆ ಸುರೇಖಾ? ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಂದೆ ಆದವರು ತಿದ್ದಿ ಬುದ್ಧಿ ಹೇಳಬೇಕು. ಆದರೆ ನಮ್ಮನೇಲಿ ಮಗ ಏನು ಮಾಡ್ತಾನೋ ಅದೇ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತೀಯ ನೀನು. ನೀನಂತೂ ಮಗನಿಗೆ ಬುದ್ಧಿ ಹೇಳಲ್ಲ. ಹೋಗ್ಲಿ, ಯಾರಾದರೂ ಬೇರೆಯವ್ರು ಬೈದು ಬುದ್ಧಿ ಹೇಳಿದ್ರು ಅದನ್ನು ನೋಡಿ ನಿನಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಬೇರೆ ಯಾರೋ ಬಂದು ನನ್ನ ಮಗನಿಗೆ ಬುದ್ಧಿ ಹೇಳೋದು ಬೇಕಾಗಿಲ್ಲ. ಹೆತ್ತೋರು ನಾವು ಅಂತ ಇರುವಾಗ ಬೇರೆ ಯಾರೋ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಕರ್ಮ ಅವನಿಗೇನು ಬಂದಿಲ್ಲ. ಇದೇ ಕಣೆ, ಈ ದಿಮಾಕಿಂದಾನೆ ನಿನ್ನ ಮಗನಿಗಿಂತ ಬುದ್ಧಿ ಬಂದಿರೋದು. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ನಿನ್ನ ಮಗನ ಪರನೇ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಅಯ್ಯೋ, ನೀನು ಯಾಕೆ ಹೇಳ್ತೀಯ ಬಿಡಮ್ಮ. ನಿನ್ನ ಸೊಸೆಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಮಗನೇ ಮುಂದೊಂದಿನ ಕತ್ತಿ ಹಿಡ್ದು ಸಾಕಿರೋ ತಾಯಿನೇ ಹೊರಗೆ ದಬ್ತಾನೆ ನೋಡು, ಅವಾಗ ಅರ್ಥ ಆಗತ್ತೆ ಇವರಿಗೆ ಇದೆಲ್ಲ. ಇದೇ ನೋಡಿ, ನೀವೆಲ್ಲರೂ ನನ್ನ ಮಗ ಹಾಳಾಗಲಿ ಅಂತಲೇ ಕಾಯ್ತಿದ್ದೀರಾ. ನನಗೂ ಗೊತ್ತಿದೆ, ನೀವು ಅಂದ್ಕೊಂಡ ಹಾಗೆ ನನ್ನ ಮಗ ಯಾವತ್ತೂ ಮಾಡಲ್ಲ. ಅವನು ನಾನು ಬೆಳೆಸಿರೋ ಹುಡುಗ, ನನಗೆ ಗೊತ್ತಿದೆ ಅವನೇನು ಅಂತ. ಲಲಿತಾ, ನೀನು ಸುಮ್ಮನೆ ಇರು. ನೀನು ಯಾಕೆ ಬಾಯಿ ನೋವು ಮಾಡ್ಕೋತೀಯ? ಇವಳಿಗೆ ಬುದ್ಧಿ ಹೇಳಿ ಯಾರೇ ಆದರೂ ಕೆಟ್ಟ ಮೇಲೆ ಬುದ್ಧಿ ಬರೋದು. ನೋಡಿ, ನೀವೇನಾದರೂ ಅಂದ್ಕೊಳ್ಳಿ, ಆದರೆ ಮೊದಲು ನನ್ನ ಮಗನ ಹುಡ್ಕೊಂಡು ಬನ್ನಿ ಹೋಗಿ. ಪಾಪ ನನ್ನ ಮಗ ಅದೆಲ್ಲಿದ್ದಾನೋ ಏನೋ, ಊಟ ತಿಂಡಿ ಮಾಡಿದ್ನೋ ಇಲ್ವೋ ಏನೂ ಗೊತ್ತಿಲ್ಲ. ರೀ ಹೋಗ್ರಿ, ಪಾಪ ಕಣ್ರಿ, ಅವನಿಗೇನು ಗೊತ್ತಾಗಲ್ಲ. ನನ್ನ ಮಗ ಇನ್ನೂ ಚಿಕ್ಕೋನು. ಪ್ರತಿ ತಾಯಿ ಕೂಡ ಹೀಗೆ, ಮಕ್ಕಳು ಏನೇ ತಪ್ಪು ಮಾಡಿರಲಿ, ಆದರೆ ಆ ತಪ್ಪಿಗಿಂತ ನನ್ನ ಮಕ್ಕಳು ಹೊಟ್ಟೆಗೆ ತಿಂದಿದ್ದಾರೋ ಇಲ್ವೋ ಅಂತಾನೆ ಮೊದಲು ಯೋಚನೆ ಮಾಡ್ತಾರೆ. ಮಕ್ಕಳನ್ನ ಪ್ರೀತಿಸ್ಬೇಕು ನಿಜ, ಆದರೆ ಅವ್ರು ಮಾಡೋ ತಪ್ಪು ಸರಿಗಳನ್ನು ತಿಳಿಸಿ ಹೇಳ್ದೇ ಇರೋ ಅಷ್ಟು ಪ್ರೀತಿಸಬಾರ್ದು. ತಪ್ಪು ಮಾಡಿದಾಗ ಅದು ತಪ್ಪು ಅಂತ ತಿಳಿಸ್ಬೇಕು, ಸರಿ ಮಾಡಿದಾಗ ಇದು ಸರಿ ಅಂತ ಹೇಳಬೇಕು. ಹಾಗೋ ಹೀಗೋ ರಾಜುನ ಹುಡುಕಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿಸಿ ಮನೆ ಕರ್ಕೊಂಡು ಬರ್ತಾರೆ. ಹೇಗೋ ಮಾಡಿ SSLC ಮುಗಿಸಿ PUCಗೆ ಬರ್ತಾನೆ. ಆದರೆ PUCನಲ್ಲಿ ಓದೋದು ಬಿಟ್ಟು ರಾಜು ಬೇರೆ ಬೇರೆ ದುಶ್ಚಟಗಳಿಗೆ ದಾಸನಾಗಿರ್ತಾನೆ. ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿನ ಹಾಗೆ ರಾಜು ಜೊತೆಗಿರೋ ಸ್ನೇಹಿತರೆಲ್ಲರೂ ಅವನ ಥರಾನೇ ಎಲ್ಲ ದುಶ್ಚಟಗಳಿಗೂ ದಾಸರಾಗಿರ್ತಾರೆ. ಕಾಲೇಜಿಗೂ ಹೋಗ್ತಾ ಇರಲ್ಲ, ಮನೆಗೂ ಬರ್ತಾ ಇರಲ್ಲ. ಒಂದಿನ ಕಾಲೇಜ್ನಲ್ಲಿ ಮೀಟಿಂಗ್ ಕರೆದಿರ್ತಾರೆ. ಹಾಗಾಗಿ ಸುರೇಖಾ ಮತ್ತು ಸುರೇಖನ್ ಗಂಡ ಮಂಜು ಇಬ್ಬರು ಬಂದಿರ್ತಾರೆ. ಏನ್ರಿ, ನಿಮ್ಮ ಮಗನಿಗೆ ನೆಟ್ಟಿಗೆ ಬುದ್ಧಿ ಕಳ್ಸೋಕ್ಕಾಗಲ್ವೇನ್ರಿ ನಿಮಗೆ? ನಿಮ್ಮ ಮಗನಿಂದ ನಮ್ಮ ಕಾಲೇಜ್ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಸುಮ್ಮನೆ ಹೇಳ್ತಾರೇನ್ರಿ? ತಂದೆ ತಾಯಿಯಾಗಿ ನೀವು ನಿಮ್ಮ ಮಗನಿಗೆ ಸ್ವಲ್ಪನಾದರೂ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ರೇನ್ರಿ? ಛೇ! ಕ್ಷಮಿಸಿ ಸರ್, ಎಲ್ಲ ನಮ್ಮದೇ ತಪ್ಪು. ನಮ್ಮ ಮಗನಿಗೆ ನಾವು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕಿತ್ತು, ಆದರೆ ಅದು ಆಗಿಲ್ಲ ನಮ್ಮ ಕೈಯಿಂದ. ನಮ್ಮಿಂದನೇ ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ ಸರ್. ಇನ್ನು ಹಾಗಾಗದೇ ಇರೋ ಥರ ನಾವು ನೋಡ್ಕೋತೀವಿ. ಸರ್, ನೀವೇನು ನೋಡ್ಕೊಳ್ತೀರಾ? ಇಷ್ಟು ದಿನವೇ ನಿಮಗೆ ಸರಿ ಮಾಡೋಕ್ಕಾಗಿಲ್ಲ, ಇನ್ನೇನು ಸರಿ ಮಾಡ್ತೀರಾ? ಏನು ನೋಡ್ಕೊಳ್ತೀರಾ? ನಿಮಗೆ ಗೊತ್ತಾ, ಕಾಲೇಜ್ ಗ್ರೌಂಡ್ನಲ್ಲಿ ಕೂತ್ಕೊಂಡು ಗಾಂಜಾ ಸಾಯ್ತಾರೆ, ಕಾಲೇಜ್ ಒಳಗೆ ಕುಡ್ಕೊಂಡು ಬರ್ತಾರೆ. ಎದೆ ಸಿಡಿದ್ರು ಒಂದು ಅಕ್ಷರ ಬರಲ್ಲ ನಿಮ್ಮ ಮಗನಿಗೆ. ಅದು ಏನು ಹುಡುಗನೋ ಏನೋ. ನಾನು ಅವಾಗಿಂದನೂ ನೋಡ್ತಾನೆ ಇದ್ದೀನಿ, ಬರೀ ನನ್ನ ಮಗನ ತಪ್ಪೇ ಹೇಳ್ತಿದ್ದೀರಲ್ಲ. ಶಾಲೆಗೆ ಕಳ್ಸೋದೇನಕ್ಕೆ ನಾವು? ಮಕ್ಳಿಗೆ ಬುದ್ಧಿ ಹೇಳ್ಕೊಡ್ಲಿ ಅಂತ ತಾನೇ ನಾವು ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ನಿಮ್ಮ ಕಾಲೇಜಿಗೆ ಕಳಿಸ್ತಾ ಇರೋದು. ನಿಮಗೆ ಬೇರೆ ಇನ್ನೇನು ಕೆಲಸ ಇದೆ? ನನ್ನ ಮಗನಿಗೆ ಬುದ್ಧಿ ಹೇಳ್ಕೊಡೋಕ್ಕಾಗಲ್ವಾ ನಿಮಗೆ? ಏನ್ರಿ ನಿಮ್ಮ ಮಾತಿನ ಅರ್ಥ? ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಅಂದರೆ ನಿಮ್ಮ ಮಕ್ಕಳಿಗೆ ನೀವೇನು ಬುದ್ಧಿ ಹೇಳ್ಕೊಡಲ್ಲ, ಕತ್ತೆ ಥರ ಬೆಳೆದಿರೋ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ಕೊಡ್ಬೇಕಲ್ವಾ? ನಿಮ್ಮ ಮನೇಲಿರೋ ಮಕ್ಕಳಿಗೆ ಚಿಕ್ಕಲ್ಲಿಂದ ನಿಮಗೆ ಏನು ಹೇಳ್ಕೊಟ್ಟು ತಿದ್ದೋಕ್ಕಾಗಿಲ್ಲ ಅಂದಾಗ ಇಷ್ಟು ದೊಡ್ಡ ಕತ್ತೆ ಥರ ಬೆಳೆದಿರ್ತಾರೆ, ಅವ್ರಿಗೆ ನಾವೇನ್ರಿ ಹೇಳ್ಕೊಡೋಕ್ಕಾಗುತ್ತೆ? ನೋಡಿ ಸರ್, ಇದೆಲ್ಲ ಚೆನ್ನಾಗಿರಲ್ಲ. ಹೀಗೆಲ್ಲ ಮಾತಾಡಬೇಡಿ. ನನ್ನ ಮಗನ ಹೂ ಥರ ನೋಡ್ಕೊಂಡಿದ್ದೀನಿ. ಹಾಗಾದರೆ ತೊಗೊಂಡೋಗಿ ನಿಮ್ಮನೆ ಶೋಕೇಶಲ್ಲಿ ಇಟ್ಕೊಳಮ್ಮ, ಇಲ್ಲಿಗೆ ಯಾಕೆ ಕಳಿಸ್ತಾ ಇದ್ದೀರಾ? ಸರ್, ಅವಳೇನೋ ಮಗನ ಮೇಲೆ ಪ್ರೀತಿಗೆ ಹೀಗೆಲ್ಲ ಮಾತಾಡ್ತಿದ್ದಾಳೆ. ನೀವೇನೂ ಬೇಜಾರು ಮಾಡ್ಕೊಳ್ಬೇಡಿ. ನನ್ನ ಮಗನಿಂದ ಬೇರೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಅಂದರೆ ನಾಳೆಯಿಂದ ಅವನ್ನ
ಕಾಲೇಜಿಗೆ ಸೇರಿಸ್ಕೊಳ್ಬೇಡಿ ಸರ್. ಅಯ್ಯೋ ಇದೇನ್ರಿ ಹೇಳ್ತಾ ಇದ್ದೀರಾ ನೀವು? ಸುರೇಖಾ, ಜಾಸ್ತಿ ಮಾತು ಬೇಡ, ನಡಿ ಮನೆಗೆ. ರಾಜು ದಿನ ಕಳೆದಾಗೂ ತುಂಬ ಒರಟಾಗಿ ಪುಂಡು ಪೋಖ್ರಿ ಥರ ತಯಾರಾಗ್ತಾ ಇರ್ತಾನೆ. ಮನೆಗೂ ಕೂಡ ಕುಡ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಕೆಲವು ವರ್ಷ ಕಳೆಯುತ್ತೆ. ರಾಜು ಕಾಲೇಜ್ ಕಡೆ ಹೋಗೋದೇ ಬಿಟ್ಟಿರ್ತಾನೆ. ಹಾಗಾಗಿ ಯಾವಾಗಲೂ ಪೊರ್ಕಿಗಳ ಜೊತೆನೇ ಇರ್ತಾ ಇರ್ತಾನೆ. ಒಂದಿನ ರಾತ್ರಿ ರಾಜು ತುಂಬ ಕುಡ್ಕೊಂಡು ಮನೆಗೆ ಬರ್ತಾನೆ. ಇದನ್ನ ನೋಡಿ ಮನೆಯವ್ರಿಗೂ ತುಂಬ ಕೋಪ ಬರುತ್ತೆ. ನಿನ್ನಿಂದ ನನ್ನ ಮನೆ ಮರ್ಯಾದೆಯೆಲ್ಲ ಹಾಳಾಗೋಯ್ತು. ಹಾಳಾದವನೇ, ಯಾಕಾದರೂ ನಮ್ಮ ಹೊಟ್ಟೆಲಿ ಹುಟ್ಟಿದ್ಯೋ ನೀನು? ಹುಟ್ಟೋ ಬದಲು ಅವಾಗಲೇ ಸತ್ತೋಗಿದ್ರು ನಮಗೆ ಮಕ್ಕಳೇ ಇಲ್ಲ ಅಂತ ಸುಮ್ಮನೆ ಆರಾಮಾಗಿರ್ತಾ ಇದ್ವಿ. ಯಾಕೋ ಮಗನೇ ಹೀಗೆಲ್ಲ ಮಾಡ್ತಿದ್ಯಾ? ಇದಕ್ಕೇನೇನೋ ನಾನು ನಿನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದು. ನೋಡು ಹೆಂಗ್ ನಿಂತಿದ್ದಾನೆ. ನಾವಿಷ್ಟೆಲ್ಲ ಮಾತಾಡ್ತಾ ಇದ್ರು ನಿನ್ನ ಮಗ ಒಂದು ಮಾತು ಆಡದೆ ಗರಡ್ಗೊಂಬ ನಿಂತಂಗೆ ನಿಂತಿದ್ದಾನೆ. ಏನಾದರೂ ಮಾತಾಡೋ, ಯಾಕೋ ಇಷ್ಟು ಹೊಟ್ಟೆ ಉರಿಸ್ತಿದ್ಯಾ ನಮ್ಮನ್ನ? ನಿನ್ನಿಂದ ನಮಗಂತೂ ಮರ್ಯಾದೆನೇ ಇಲ್ಲದೆ ಇದ್ದಂಗೆ ಆಯ್ತಲ್ಲ ಊರಲ್ಲಿ. ಮರ್ಯಾದೆ ಮರ್ಯಾದೆ ಮರ್ಯಾದೆ, ನನ್ನಿಂದ ಮರ್ಯಾದೆ ಹೋಗ್ತಿದೆ ಅಂದರೆ ಸತ್ತೋಗು. ನಿನಗೆ ಯಾರು ಬದುಕು ಅಂತ ಹೇಳಿದ್ದು? ದಿನಾಲು ನಿನ್ನ ರಗಳೆ ಇರೋದೆ, ನೀನು ಇರೋಕ್ಕಿಂತ ಸಾಯೋದೇ ಒಳ್ಳೇದು. ಅಯ್ಯೋ ಇದೇನ್ ಮಾಡಿದ್ಯೋ ಪಾಪಿ? ನನ್ನ ಗಂಡನ ಜೀವನೇ ತೆಗೆದಿಯಲ್ಲೋ. ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಲ್ಲೋ. ನನ್ನ ಜೀವನನೇ ಸರ್ವನಾಶ ಮಾಡ್ದೆಯಲ್ಲೋ. ಹಾಳಾದವನೇ. ಎಲ್ಲರೂ ಹೇಳಿದ್ರು ಮಗನ್ ತುಂಬ ಪ್ರೀತಿ ಮಾಡಬೇಡ ಅಂತ, ಆದ್ರೂ ನಾನು ನಿನ್ನ ಪರ ನಿದ್ನಲ್ಲೋ. ಥೂ. ಅಯ್ಯೋ ದೇವ್ರೇ, ನನ್ನ ಕಣ್ಮುಂದೆನೆ ನನ್ನ ಮಗನ ಸಾವು ನೋಡೋ ಹಾಗೆ ಮಾಡ್ದೆಯಲ್ಲ ಭಗವಂತ. ಇಂಥ ಮೊಮ್ಮಗ ನನಗೆ ಹುಟ್ಟಲ ಇಲ್ಲ ಅಂದಿದ್ರು ಚಿತ್ತೆ ಇರಲಿಲ್ಲ. ಆದರೆ ಕಾಯಿಸಿ ಕಾಯಿಸಿ ಇಂಥ ಮೊಮ್ಮಗನ್ ಕೊಟ್ಟಿಯಲ್ಲಪ್ಪ. ಸಾಕು ಸುಮ್ಮನೆ ಇರಮ್ಮ. ಆ ದೇವ್ರನ್ನ ಯಾಕೆ ಇವಾಗ ಬೈತಾ ಇದೆಯಾ? ನಮ್ಮ ಮಕ್ಳಿಗೆ ನಾವು ನೆಟ್ಟಗೆ ಬುದ್ಧಿ ಕಲಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಮಗೆ. ನಾನು ಸಾರಿ ಹೇಳಿದೆ ನಿಮಗೆ, ಆದರೂ ನೀವು ಮಾತೇ ಕೇಳಲಿಲ್ಲ. ನಾನೇ ಏನೋ ಕೆಟ್ಟದ್ದು ಬಯಸ್ತಿದ್ದೀನಿ ಅಂದ್ಕೊಂಡ್ರಿ ಎಲ್ಲರೂ. ಹೌದಲ್ವೋ ಪಾಪಿ? ನಿನ್ನತ್ತೆ ಸಾರಿ ಹೇಳಿದ್ಲು ನನಗೆ, ಅದಕ್ಕೆ ಮಗನ ಮೇಲೆ ನಿಮಗೆ ಕುರುಡು ಪ್ರೇಮ ಅದಿರಬಾರ್ದು ಜಾಸ್ತಿ ಅಂತ. ಆದರೆ ನನಗೆ ಅದೇನು ಅರ್ಥ ಆಗಿಲ್ಲ. ಛೇ, ಎಂಥ ಮಗನೋ ನೀನು. ನೀನು ಹುಟ್ಟಿದಾಗಿಂದ ನಿನ್ನ ತಾಯಿ ಅವ್ರ ಕಣ್ಣು ರೆಪ್ಪೆನ ಕಾಪಾಡ್ಕೊಂಡು ಬಂದಂಗೆ ಬಂದಿದ್ದಾರೆ. ಆದರೆ ನೀನು ತೂ, ನಿನ್ನಂಥ ಮಗ ಹುಟ್ಟೋಕ್ಕಿಂತ ನನ್ನ ಅತ್ತಿಗೆ ಬಂಜೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಅವನಿಗೆ ಬೈದು ಏನು ಪ್ರಯೋಜನ ಇಲ್ಲ ಲಲಿತಾ. ಎಲ್ಲ ನಮ್ಮದೇ ತಪ್ಪು. ನೀನು ಇವಾಗ ಗಂಟ್ಲು ಹರ್ಕೊಂಡು ಇಷ್ಟೆಲ್ಲ ಕೂಗಾಡ್ತಿದ್ಯಲ್ಲ, ಆದರೆ ಅವನಿಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ಯಾ? ಅವನಿಗೆ ಪ್ರಪಂಚದ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಅಷ್ಟು ಕುಡ್ಕೊಂಡು ತೇಲಾಡ್ತಿದ್ದಾನೆ. ಹಾಳಾದವನು. ಯಾಕಾದರೂ ಹುಟ್ಟಿದ್ನೋ ನಮ್ಮ ಮನೇಲಿ. ಎಲ್ಲರೂ ಎಷ್ಟೆಲ್ಲ ಹೇಳಿದ್ರು ಕೂಡ ರಾಜುಗೆ ಇದೇನು ನಾಟೋದೇ ಇಲ್ಲ. ಯಾಕೆ ಅಂದರೆ ಅವನು ಪುಂಡು ಪೋಖ್ರಿಗಳ ಜೊತೆ ಸೇರಿ ಅವ್ರ ಥರನೇ ಫೀಲಿಂಗ್ ಲೆಸ್ ಆಗಿರ್ತಾನೆ. ಮನೇಲಿ ಇಷ್ಟೆಲ್ಲ ಆದರೂ ಕೂಡ ಏನು ತಲೆಗೆ ಹಾಕೊಳ್ದೇನೆ ಹೊರಗಡೆ ಹೊರಟೋಗಿರ್ತಾನೆ. ಮಾರನೇ ದಿನ ಬೆಳಗ್ಗೆ ರಾಜು ಏನೂ ಆಗೇ ಇಲ್ಲ ಅನ್ನೋ ಥರ ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಮನೆಗೆ ಬರ್ತಾನೆ. ಅಯ್ಯೋ ಹಾಳಾದವನೇ, ರಾತ್ರಿ ನಿನ್ನ ತಂದೆ ಜೀವ ತೆಗೆದು ಇವಾಗ ಬೆಳಗ್ಗೆನೆ ಯಾವನ್ನ ಕಟ್ಕೊಂಡು ಬಂದಿದ್ಯಲ್ಲೋ. ನೀನೇನು ಮನುಷ್ಯನ ಮೃಗನ? ಥೂ, ನಿನ್ನ ಜನ್ಮಕ್ಕಿಷ್ಟು. ಎಂಥ ಮಗನೋ ನೀನು? ತಂದೆ ಸಾವಿಗೆ ಕಾರಣ ಆದೆ ಅನ್ನೋ ಸ್ವಲ್ಪನೂ ನಿನಗೆ ಪಶ್ಚಾತ್ತಾಪ ಇಲ್ವಲ್ಲೋ? ಯಾವನ್ನ ಕಟ್ಕೊಂಡು ಮನೆ ಬಾಗ್ಲಿಗೆ ಬಂದು ನಿಂತಿದ್ಯಲ್ಲ, ನೀನೊಬ್ಬ ಮಗನ? ಛೀ, ಇಂಥ ಮಗ ಹುಟ್ಟೋ ಬದಲು ಸಾಯೋದೇ ಒಳ್ಳೇದು. ಏನು ರಾಜು, ನಿನ್ನ ಮನೇಲಿ ನಿನಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ನಾನು ನಿನ್ನ ಮದುವೆ ಆಗಿರೋದೆ ನೀನು ದೊಡ್ಡ ರೌಡಿ, ನಿನ್ಗೆ ಯಾರು ತಿರುಗಿ ಮಾತಾಡಲ್ಲ ಅಂತ. ಆದರೆ ಇಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ನೋಡು. ನಾನು ಈ ಮನೆ ಒಳಗೆ ಕಾಲಿಡಬೇಕು ಅಂದರೆ ಈ ಕ್ಷಣನೇ ಇವರೆಲ್ಲ ಮನೆಯಿಂದ ಹೊರಗಿರಬೇಕು. ಇಲ್ಲ ಅಂದರೆ ನಾನು ಮಾತ್ರ ಈ ಮನೆ ಒಳಗೆ ಬರಲ್ಲ, ತಿಳ್ಕೊ. ಅಯ್ಯೋ ಬೇಬಿ, ಏನು ಮಾತಾಡ್ತಾ ಇದೆಯಾ ನೀನು? ಹೀಗೆಲ್ಲ ಮಾತಾಡಬೇಡ. ಇವ್ರನ್ನ ಇವಾಗಲೇ ಮನೆಯಿಂದ ಹೊರಗಡೆ ಹಾಕ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ನನಗೆ ನೀನೇ ಮುಖ್ಯ. ನೀನು ಒಳಗೆ ನಡಿ. ಏನು ಮಾತಾಡ್ತಾ ಇದೆಯೋ? ಮಗ ನನ್ನ ಮಗ ಅಂತ ಎಲ್ಲರೂ ವಿರೋಧ ಕಟ್ಕೊಂಡು ಸಾಕಿದ್ನಲ್ಲೋ. ಸಾಕಿದ್ದಕ್ಕೆ ಇದೇನೇನೋ ನೀನು ಕೊಡ್ತಾ ಇರೋ ಬಹುಮಾನ? ನಿನ್ನಂಥ ಮಗ ಹುಟ್ಟೋಕ್ಕಿಂತ ಹುಟ್ಟುವಾಗಲೇ ಸಾಯ್ಬೇಕಿತ್ತು ಕಣೋ. ಚಿಂತೆನೇ ಇರ್ತಿರ್ಲಿಲ್ಲ. ಛೇ, ಎಲ್ಲ ನಂದೇ ತಪ್ಪು. ಅತ್ತೆ ಮಾತು ಕೇಳಬೇಕಿತ್ತು. ಲಲಿತಾನು ಸಾರಿ ಹೇಳಿದ್ಲು. ನಿಮ್ಮ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನಗೆ. ಸಾಕು ಸುಮ್ಮನೆ ಇರು. ಮಗ ಅಂದಿದ್ದಷ್ಟೇ. ಮಗ ಅಂತ ನನಗೇನು ಮಾಡಿದ್ಯಾ? ಹೆಚ್ಚಿಗೆ ಮಾತಬೇಡ. 3 ಜನನು ಈ ಕ್ಷಣನೇ ಹೊರಟೋಗಿ, ಇಲ್ಲ ಅಂದರೆ ನಾನು ಕತ್ತಿಡ್ದು ದಬ್ಬಬೇಕಾಗುತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ನನ್ನಿಂದ ಇವತ್ತು ನಿಮಗೂ ಈ ಪರಿಸ್ಥಿತಿ ಬಂದ್ಬಿಡ್ತು. ನೀವು ಹೇಳಿದ ಮಾತು ಅವತ್ತೇ ಕೇಳಿದಿದ್ರೆ ನನಗೂ ಬರ್ತಿರ್ಲಿಲ್ಲ. ನನ್ನ ಗಂಡನೂ ನನ್ನ ಜೊತೆನೇ ಇರ್ತಿದ್ರು, ನನ್ನ ಮಗನೂ ನನ್ನ ಜೊತೆನೇ ಇರ್ತಿದ್ರು. ನೀವು ಚೆನ್ನಾಗಿರ್ತಿದ್ರಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ. ಅದಕ್ಕೆ ಇವಾಗ ಚಿಂತೆ ಮಾಡಿ ಏನೂ ಉಪಯೋಗ ಇಲ್ಲ. ಆಗಿರೋದೆಲ್ಲ ಆಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನಮ್ಮ ಮನೆಗೆ ಹೋಗೋಣ. ಎಲ್ಲಿ ಅಂತ ಹೋಗ್ತೀರಾ?
ತಂದೆ ತಾಯಿಗಳಿಗೆ ಮಕ್ಕಳೇ ಪ್ರಪಂಚ ನಿಜ. ಆದರೆ ಮಕ್ಕಳು ಮಾಡೋದೆಲ್ಲ ಸರಿ ಅಂತ ಹೇಳೋದು ತುಂಬ ದೊಡ್ಡ ತಪ್ಪು. ಯಾಕೆ ಅಂದರೆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ತಂದೆ ತಾಯಿ ಏನು ಹೇಳ್ಕೊಡ್ತಾರೋ ಅದೇ ಮಕ್ಕಳು ಮೊದಲು ಕಲಿಯೋದು. ಹಾಗಾಗಿ ಮಕ್ಕಳಿಗೆ ಮೊದಲು ಹೇಳ್ಕೊಡೋದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಅವರಿಗೆ ತಪ್ಪು ಸರಿಗಳ ಅರಿವಾಗಬೇಕು. ಆಗ ಮಾತ್ರ ಮಕ್ಕಳಿಗೆ ಏನು ಪ್ರಪಂಚ ಅನ್ನೋದು ಅರ್ಥ ಆಗುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.